ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡಿ ಗೈಸ್, ಐಟಮ್ಗಳೆಲ್ಲ ತಗೊಂಬಂದಿದ್ದೀವಿ. ಗೈಸ್ ಎಲ್ಲ ರೆಡಿ ಆಗಿದೆ ಇವಾಗ. ಹಲೋ ಗೈಸ್, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಸ್ಪೆಷಲ್ ಏನೂ ಇಲ್ಲ, ಚಿಕನ್ ಮಟನ್ ಏನೂ ತಂದಿಲ್ಲ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀವಿ. ಮಶ್ರೂಮ್ ಬಿರಿಯಾನಿಗೆ ಏನೇನು ಐಟಮ್ ಬೇಕು ಅಂತ ತಗೊಂಡ್ಬರ್ತೀವಿ. ಹಾಗೆ ನಿಮಗೂ ಮಶ್ರೂಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಅಂದರೆ ನಮಗೆ ಬಂದಂಗೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಬನ್ನಿ ಹೋಗೋಣ. ಮಶ್ರೂಮ್ ಬಿರಿಯಾನಿಗೆ ಏನೇನು ಐಟಮ್ ಬೇಕು ಅಂತ ನೋಡೋಣ ಗೈಸ್. ನೋಡಿ ಗೈಸ್, ಐಟಮ್ಗಳೆಲ್ಲ ತಗೊಂಬಂದಿದ್ದೀವಿ. ಪುದೀನ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಮೊಸರು, ಮೇಯ್ನ್ ಇದೆ ಮಶ್ರೂಮು, ಆಮೇಲೆ ಪೌಡರು, ಟೇಸ್ಟ್ ಕಟ್ ಮಾಡ್ಕೊಳೋಣ ಇವಾಗ. ನಮ್ಮ ಮಿಸ್ಸಸ್ ಕಟ್ ಮಾಡ್ತಾರಲ್ಲ ಐಟಮ್ಗಳು, ಹಚ್ಚಿದ್ರೆ ಅವಳೇ ವಿಡಿಯೋ ಮಾಡೋದು ಇವತ್ತು. ನೋಡೋಣ ಬನ್ನಿ. ಇದು ಗಾಯ್ಸ್ ಎಲ್ಲ ರೆಡಿ ಆಗಿದೆ ಇವಾಗ. ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ನಮ್ಮ ಮಿಸ್ಸಸ್ ತೋರಿಸ್ಕೊಡ್ತಾಳೆ. ಬನ್ನಿ. ಎಲ್ಲ ರೆಡಿನಾ? ಇವಾಗೆಲ್ಲ ಅವಳೇ ರೆಡಿ ಮಾಡೋದು, ಎಲ್ಲ ಹೇಳ್ತಾಳೆ ಅವಳೇ. ಗ್ಯಾಸ್ ಹಚ್ಚೋದು ಹೆಂಗೆ ಗೊತ್ತಿಲ್ಲ ಯಾರಿಗೂ. ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಎಣ್ಣೆ ಬಿಟ್ಕೊಬೇಕು. ಜಾಸ್ತಿ ಎಣ್ಣೆ ಆದ್ರೂ ಜಿಡ್ಜಿಡ್ಡಾಗುತ್ತೆ ಒಂಥರ. 1 ಸ್ಪೂನ್ ಆದರೆ ಸಾಕಷ್ಟು. ಫಸ್ಟು ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಹಸಿಮೆಣ್ಸಿಕಾಯಿ ಹಾಕೊಂಡು ಬನ್ನಿ. ನೋಡಿ, ಹಸಿಮೆಣ್ಸಿಕಾಯಿ ನಾನು ನಮ್ಮಿಬ್ರಿಗೆ ಅಷ್ಟೇ ಮಾಡ್ಕೊತಿರೋದು, ಅದಕ್ಕೋಸ್ಕರ 1-2-3 ಅಷ್ಟೇ ಹಾಕಿರೋದು. ನೋಡಿ, ಆನಿಯನು ಅಷ್ಟೇ 2 ಹಾಕಿರೋದು. ರುಬ್ಬಕ್ಕೊಂದು ಹಾಕ್ತಿದ್ದೀನಿ, ಮತ್ತೆ ಒಗ್ಗರಣೆಗೆ ನೆಕ್ಸ್ಟ್ ಮಶ್ರೂಮ್ಗೆ ನೆಕ್ಸ್ಟ್ ಇನ್ನೊಂದು ಹಾಕೋಣ. ಈಗ ಫಸ್ಟು ರುಬ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಳೋಣ. ಈಗ ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕದು. ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡೋಣ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದರೆ ಎಣ್ಣೆಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಗೈಸ್, ಇವಾಗ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನ ಹಾಕೋಣ, ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಯಲ್ಲಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಗಮ್ಮಂತೈತೆ. ಅಲ್ಲ, 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ. ಪುರಿನ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ. ನೋಡಿ ಗಾಯ್ಸ್, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ, ಆಯಿತಾ? ಇವಾಗ ನೋಡಿ, ಇಷ್ಟೇ ಚಕ್ಕೆ ಲವಂಗ 2, ಅಂದರೆ ಜಾಸ್ತಿ ಹಾಕಿದ್ರೆ ಅದೊಂಥರ ಸ್ಮೆಲ್ ಜಾಸ್ತಿ ಆಗುತ್ತೆ, ಆಯಿತಾ? ಅದಕ್ಕೆ ನಾವು ಜಾಸ್ತಿ ಮಸಾಲೆನ ಹಾಕ್ಬಾರ್ದು. ನಾವಿಬ್ಬರಿಗೆ ಅಲ್ವಾ ಮಾಡ್ತಿರೋದು, ಸೊ ಅದಕ್ಕೋಸ್ಕರ ನಾನು ಎಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ. ಇವಾಗ ಪುದೀನ ಹಾಕೋಣ, ಕೊತ್ತಂಬರಿ ಸೊಪ್ಪು. ನೋಡಿ, ಇಷ್ಟು ಜಾಸ್ತಿ ಹಾಕಿದ್ರೆ ಒಂಥರ ಗ್ರೀನಾಗೆ ಚೆನ್ನಾಗಿ ಬರಲ್ಲ ಟೇಸ್ಟ್ ಎಲ್ಲ, ಅದಕ್ಕೋಸ್ಕರ. ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಬನ್ನಿ ಗೈಸ್, ಇವಾಗ ನಾವು ಈ ಮಸಾಲೆ ಎಲ್ಲ ಕ್ಲೀನಾಗಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನೀಗ ರುಬ್ಕೊಳ್ಳೋಣ, ಆಯಿತಾ?
ಬನ್ನಿ ಗೈಸ್, ಇವಾಗ ಒಗ್ಗರಣೆ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನ ಮಿಕ್ಸಿಗೆ ಹಾಕೋಣ ಆಯ್ತಾ. ಗೈಸ್ ನೋಡಿ, ಈ ತರ ನುಣ್ಣಗೆ ರುಬ್ಕೊಳ್ಳಿ ಆಯ್ತಾ. ಬನ್ನಿ ಮಾಡೋಣ. ಒಂದು ಟೇಬಲ್ ಸ್ಪೂನ್ ಎಣ್ಣೆ ಬಿಟ್ಕೊಳ್ಳಿ, ಪಾತ್ರೆ ಚೆನ್ನಾಗಿ ಕಾಯಿಲಿ. ಫಸ್ಟು ಒಂದು ಸ್ಪೂನು ಎಣ್ಣೆ, ಎಣ್ಣೆ ಚೆನ್ನಾಗಿ ಕಾಯಬೇಕು ಗೈಸ್. ಕರ್ಬೇವು ಹಾಕ್ಬೇಕು. ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ ಚಿಕ್ಕ ಕುಕ್ಕರ್ ಇಟ್ಟಿದ್ದೀನಿ, 5 ಲೀಟರ್ ಅಷ್ಟೇ. ಆನಿಯನ್ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ, ಅವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದೇ ಫಸ್ಟ್ ಟೈಮ್ ಮಾಡ್ತಿರೋದು, ಹೆಂಗೆ ಮಾಡ್ತೀರ? ಏನಿಲ್ಲ, ಫಸ್ಟ್ ಟೈಮ್ ಆದರೂ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಿದ್ದೀನಿ ಅಲ್ವಾ. ಸೊ ನಾ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿ ಮತ್ತೆ ಯೂಟ್ಯೂಬ್ ಹಾಕ್ತಿದೆಯಲ್ಲ, ಖುಷಿ ಆಗ್ತೈತೆ. ಅದು ಆಕ್ಚುಲಿ ಚೆನ್ನಾಗಿರೋದು ಅನ್ಸುತ್ತೆ ಅಲ್ವಾ. ನೋಡಿ ಗಾಯ್ಸ್, ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಿ ಅಷ್ಟೇ. ನಾನೆಲ್ಲೋ ನೀನೇ ಓನಾಗಿ ಮಾಡ್ತಿದ್ದೀಯ ಅಂದ್ಕೊಂಡ್ರೆ ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬ್ಗೆ ಹಾಕೋದುಂತೆ. ಅದು ಚೆನ್ನಾಗಿರುತ್ತೆ ಅಲ್ವಾ, ಯೂಟ್ಯೂಬಲ್ಲಿ ನೋಡ್ಕೊಂಡು ಯೂಟ್ಯೂಬ್ಗೆ ಹಾಕೋದು. ಎಲ್ಲ ಯೂಟ್ಯೂಬಲ್ಲೇ ಇರುತ್ತೆ, ಎಲ್ಲ ಕಲ್ತ್ಕೋಬೋದು ಯೂಟ್ಯೂಬಲ್ಲೇ. ಹೌದು, ಯೂಟ್ಯೂಬರ್ ಆಗಬೇಕು ಅನ್ನೋರಲ್ಲ ಯೂಟ್ಯೂಬಲ್ಲೇ ಎಲ್ಲ ಕಲಿಬೋದು. ಹೌದು. ನೋಡಿ ಗಾಯ್ಸ್, ಈ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಇವಾಗ ಮಶ್ರೂಮ್ ಹಾಕ್ಕೊಳ್ಳೋಣ. ಮಶ್ರೂಮ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸರಿ, ಓಕೆ. ಊರ ಕಡೆಗೆ ಒಂದು ಏನೋ ಅಂತಾರೆ, ಇದನ್ನ ಏನಂತಾರೆ? ಅಣಬಿ. ನೀನು ಅವಾಗಿಂದ ಬರೀ ಮಶ್ರೂಮ್ ಅಂತ ಇದೆಯಾ, ಅಣಬಿ ಅನ್ಬೇಕು ಊರ ಕಡೆಗೆ. ಕನ್ನಡದಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂದರೆ ಕನ್ನಡ ವರ್ಡ್ಗಳು ಯೂಸ್ ಮಾಡಬೇಕಲ್ವಾ. ಬನ್ನಿ, ಇವಾಗ ಫ್ರೈ ಆಗಿದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಫ್ರೈ ಆಗಬೇಕು ಅನ್ಸುತ್ತೆ. ಇಲ್ಲ ಆಗಿದೆ, ಅದೆಲ್ಲ ಬಿಟ್ಬಿಟ್ಟು ಕರಡು ಎಲ್ಲನ ಚೆನ್ನಾಗಿನ್ನ ಹುರಿದ್ರೆ ಇನ್ನು ಸಖತ್ತಾಗಿರುತ್ತೆ. ಸ್ಮೆಲ್ಲು ಬೇಗ ಬೆಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಾಡಿ ಇಟ್ಕೊಂಬೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕೀಗ ಎಣ್ಣೆಲಿ. ಈ ಥರ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಯ್ತಾ. ಬನ್ನಿ, ಇವಾಗ ರುಬ್ಬಿಟ್ಕೊಂಡಿದ್ದೀವಿ ಅಲ್ವಾ. ನೋಡಿ, ಇದನ್ನ ಇವಾಗ ಅದರೊಳಗೆ ಬಿಡೋಣ. ಮತ್ತೆ ಕರ್ಡ್ ತಂದಿದ್ದೀವಲ್ವಾ, ಸೊ ಕರ್ಡನ್ನು ಅದರೊಳಗೆ ಮಿಕ್ಸ್ ಮಾಡಿದ್ರೆ ಟೇಸ್ಟು ಇನ್ನೂ ಮಸ್ತ್ ಇರುತ್ತೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಆಹಾ, ಸ್ಮೆಲ್ ಅಂತೂ ಗಮ್ಮತ್ತಾಯ್ತು ಈಗಲೇ. ನೋಡಿ ಗೈಸ್, 2 ಕಪ್ ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ತೊಳೆಯೋಣ. ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಎಷ್ಟು ಹಾಕ್ಬೇಕು ಅದಕ್ಕೆಲ್ಲ? ಹೇಳ್ತೀನಿ, ವೆಯ್ಟ್. ಫಸ್ಟ್ ಈಗ ಅಕ್ಕಿನ ಚೆಂದ ಮಿಕ್ಸ್ ಮಾಡಿದ್ರೆ ಇವಾಗ
ನಾವು ಎಷ್ಟು ಅಕ್ಕಿ ಹಾಕಿದೀವೋ ಅಷ್ಟು ಕಪ್ ನೀರು ಇದ್ರೆ ಚೆನ್ನಾಗಿರುತ್ತೆ. ಆಲ್ರೆಡಿ ನಾವು ಎಲ್ಲ ಮಸಾಲೆದೆಲ್ಲ ರುಬ್ಕೊಂಡು ಉಯ್ದಿರೋದಕ್ಕೆ ಸ್ವಲ್ಪ ನೀರು ಅಲ್ಲೇ ಆಗಿರುತ್ತೆ. ಸೊ ಅದಕ್ಕೆ ನಾವೀಗ 1 ಲೋಟ ನೀರು ಹಾಕಿದ್ರೆ ಸಾಕು. ಇದಕ್ಕೆ ನೋಡಿ ಗ್ಯಾಸ್, ಇಷ್ಟು ನೀರು ಹಾಕಿದ್ರೆ ಸಾಕು. ಅಷ್ಟು ಉಪ್ಪು ಹಾಕೊಬೇಕು. ಉಪ್ಪು ಹಾಕಿರೋದ್ರಿಂದ ನನ್ನ ಕೈಯಲ್ಲಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ನೀವು ಸ್ಪೂನ್ ಯೂಸ್ ಮಾಡಂಗಿದ್ರೆ 1 ಸ್ಪೂನ್ ಹಾಕಿದ್ರೆ ಸಾಕು. ಬನ್ನಿ ನೋಡಿ ಗೈಸ್, ಈಗೆಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀವಿ. ಇವಾಗ ನಾವೇನು ಮಾಡೋಣ ಅಂದರೆ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ. ಹತ್ತು ನಿಮಿಷಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡ್ಬೋದು ಅಂತ ನೀನು ತೋರಿಸ್ಕೊಟ್ಟಿದ್ದೀನಿ. ಹೌದೌದು. ಹಿಂಗದು ಅಲ್ಲಿ ವಿಸಲ್ ಆಗಲಿ ವಾಯ್ಸ್, ನನಗಂತೂ ಹೊಟ್ಟೆ ಹಸ್ಬಿಟ್ಟಿದೆ, ಊಟ ಮಾಡಬೇಕು. ವಿಸಲ್ ಆಗಲಿ, ಊಟ ಮಾಡೋಣ. ನೋಡಿ ಗೈಸ್, ವಿಸಲ್ ಕೂಗ್ತಾ ಇದೆ. ಇನ್ನೇನಿಲ್ಲ, ಬೇಗ ವಿಸಲ್ ಕೂಗು, ಹೊಟ್ಟೆ ಕೂಗ್ತೈತೆ. ವಿಸಲ್ ಕೂಗು, ಹೊಟ್ಟೆ ಕೂಗ್ತಾ ಇದೆ. ಕಂಪ್ಲೀಟ್ ಆಗಿದ್ದಾವೆ. ಈಗ ಆಫ್ ಮಾಡೋಣ. ಸ್ವಲ್ಪ ಹೊತ್ತು ವಿಷಲ್ ಹೋಗೋ ತನಕ ಇದ್ಬಿಟ್ಟು ಓಪನ್ ಮಾಡೋಣ, ನೋಡೋಣ ಹೆಂಗ್ ಬೆಂದಿರುತ್ತೆ ಅಂತ. ಬನ್ನಿ ನೋಡೋಣ ಗೈಸ್ ಬಿರಿಯಾನಿ ಹೆಂಗ್ ರೆಡಿ ಆಗಿದೆ ಅಂತ. ನೋಡಿ ವಿಷಲ್ ಹೋಗಿದೆ ನೋಡಿದೆ. ನೋಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಮಿಕ್ಸ್ ಮಾಡ್ಬೇಕಾಯ್ತಾ, ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗೈತೆ, ಚೆನ್ನಾಗಿ ಬೆಂದಿದೆ ಕೂಡ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ 10 ಮಿನಿಟ್ಸ್ ಮಶ್ರೂಮ್ ಬಿರಿಯಾನಿ ರೆಡಿ. ಅಲ್ಲ ಗೈಸ್, ಫೈನಲಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಬನ್ನಿ ತಿಂದ್ಬಿಟ್ಟು ರಿವ್ಯೂ ಹೇಳ್ತೀನಿ. ತಿಂದು ಟೇಸ್ಟ್ ಮಾಡಿ ಹೆಂಗಿದೆ ನೋಡಿ ಹೇಳಿ ಆಯ್ತಾ. ಆಯ್ತು. ಸಂಡೇ ಸ್ಪೆಷಲ್ಲು ಬಿರಿಯಾನಿ ಬದಲು ಇವತ್ತು ಮಶ್ರೂಮ್ ಬಿರಿಯಾನಿ, ವೆಜ್ ಬಿರಿಯಾನಿ. ಅದರಲ್ಲೂ ಸೇಮ್ ಗೊತ್ತಾ, ಯಾವಾಗಲೂ ಚಿಕನ್ ತಿಂತಿದ್ರೆ ಅದು ತುಂಬ ಸುಡ್ತಾ ಇದೆ ಗೈಸ್. ಬಿಸಿ ಬಿಸಿ ಇವಾಗಲೇ ಚಂದ. ನೈಸ್, ಸೂಪರ್ ಆಗಿದೆ. ನೀನು ತಿನ್ನಪ್ಪ ನೋಡೋಣ. ಇದೆ, ಫಸ್ಟ್ ನೀರು ಕುಡಿಬೇಕು. ಅಪ್ಪ ಎಷ್ಟು ಸೆಕೆ ಆಯ್ತದೆ ಗೊತ್ತಾ, ಬಿಸಿ ತಿಂತಾ ಇದ್ರೆ ಇನ್ನೂ ಸೆಕೆ. ನೋಡಿ ಗೈಸ್, ಸುಡ್ತಾ ಇರ್ತಾರೆ. ಅಷ್ಟು ಸ್ವಲ್ಪ ತಿಂದ್ಬಿಟ್ಟು ಟೇಸ್ಟ್ ಮಾಡಿ. ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ಯೂಟ್ಯೂಬ್ಗೆ ಹಾಕ್ತಿದ್ದೀನಲ್ಲ, ಸೊ ಸಖತ್ ಖುಷಿ ಆಯ್ತಿದೆ. ಟೇಸ್ಟ್ ಮಾಡೋಣ. ಸೂಪರ್, ಚೆನ್ನಾಗಿ ಬೆಂದಿದೆ. ಎಲ್ಲ ಇಂಗ್ರೀಡಿಯೆಂಟ್ಸು ಕರೆಕ್ಟಾಗಿ ಹಾಕಿದ್ದೀನಿ. ಟೇಸ್ಟು ಕೂಡ ಸಖತ್ತಾಗೈತೆ. ಚೆನ್ನಾಯ್ತಲ್ವ ರೀ? ಸೂಪರ್ ಆಯ್ತು ಗೈಸ್. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮಶ್ರೂಮ್ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀವಿ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ